ಒಂದು ಕಡೆ ರೈತರಿಗೆ ಮುಂಗಾರು ಮಳೆ ಕೈ ಕೊಡ್ತು, ಸಾಲ ಸೂಲ ಮಾಡಿ ಬಂದು ಬಿತ್ತಿದಂಥ ಬೆಳೆ ಕೈ ಕೊಟ್ಟರೆ, ಮತ್ತೊಂದು ಕಡೆ ಈಗ ಕಳ್ಳರ ಕಾಟ ರೈತರನ್ನ ಕಾಡ್ತಾ ಇರುವಂಥದ್ದು. ಮೊದಲೇ ಮಳೆ ಆಗಿಲ್ಲ ಅಂತೇಳಿ ಸುಸ್ತಾಗಿ ಕುಂತಿರ್ತಕ್ಕಂಥ ರೈತರಿಗೆ ಕಳ್ಳರ ಕಾಟ ಹೆಚ್ಚಾಗಿರುವಂಥದ್ದು. ಯಾಕೆ ಕಳ್ಳರು ಏನು ಕಳ್ಳು ಮಾಡಿ ಹೋಗ್ತಾ ಇದ್ದಾರೆ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಸದ್ಯ ನಾನು ನೋಡ್ತಾ ಇರ್ಬೋದು, ಒಂದು ಹಾವೇರಿ ತಾಲೂಕಿನ ಕರ್ಜಿ ಗ್ರಾಮದ ಒಂದು ಜಮೀನಿನಲ್ಲಿ ನಾನಿರುವಂಥದ್ದು. ಅಂದರೆ ಈ ರೈತರು ಮಳೆ ಬರಲಿಲ್ಲ ಕೂಡ ನಾವು ಬೋರ್ನಿಂದ ನೀರು ಹಾಸಿ ಏನಂದರೆ ಬೆಳೆಯನ್ನು ತೆಗಿತೀವಿ ಅಂತಕ್ಕಂಥ ಒಂದು ಧೈರ್ಯದಲ್ಲಿದ್ದರೆ, ಆದರೆ ಕಳ್ಳರು ಮಾತ್ರ ಈ ಥರ ಕಾಪರ್ ಇರ್ತಕ್ಕಂಥ ಒಂದು ಕೇಬಲನ್ನು ಕಳ್ತನವನ್ನು ಮಾಡ್ಕೊಂಡು ಹೊಂಟಿರುವಂಥದ್ದು. ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಬೋರ್ವೆಲನ್ನು ಹಾಕಿಸಿದರೆ ಅದಕ್ಕೆ ಬಿಡ್ತಕ್ಕಂಥ ವೈರ್ ಏನಂದರೆ ಈ ಕಾಪರ್ ವೈರನ್ನು ರೈತರು ಕಳು ಮಾಡ್ಕೊಂಡು ಹೋಗಿ ಏನನ್ನು ಮಾರಾಟ ಮಾಡ್ಕೊಳ್ತಿರುವಂಥ ದೃಶ್ಯಗಳು ಸಾಕ್ಷಿ ಕರ್ಜಿಗೆಯಲ್ಲಿ ಸಾಕಷ್ಟು ಆಗಿರುವಂಥದ್ದು. ಅಂದರೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ಒಂದು ರೈತರು ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣವನ್ನು ದಾಖಲೆ ಮಾಡಿದರೆ ಪೊಲೀಸರು ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಂಡು, ಆದರೆ ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಮಷೀನಲ್ಲಿ ಅಂದರೆ ಇದರ ಒಳಭಾಗದಲ್ಲಿ ನೋಡ್ತಿರ್ಬೋದು ಈ ಕಾಪರ್ ಸ್ವಲ್ಪ ದುಡ್ಡು ಬೆಲೆ ಬಾಳುತ್ತೆ. ಅಂದರೆ ಒಂದು ಫೂಟ್ಗೆ 200 ರೂಪಾಯಿ. ಅಂದರೆ ಈ ಒಂದು ರೈತರು ಸುಮಾರು 300ರಿಂದ 400 ಮೀಟ್ರ್ ಒಳಗಡೆ ಏನಂದರೆ ಈ ಬೋರಿನ ಒಂದು ಕೇಬಲನ್ನು ಇಳಿಸಿರ್ತಾರೆ. ಆದರೆ ಆ ಕೇಬಲನ್ನು ಬಿಡದೆ, ಅಂದರೆ ಬಡ್ಡಿಗೆ ಹಚ್ಚಿ ಬಿಡದೆ ಆ ಒಂದು ಕೇಬಲನ್ನು ಕಟ್ ಮಾಡ್ತಕ್ಕಂಥ ಹಿನ್ನೆಲೆ ಮತ್ತೆ ಅದನ್ನೇನಾದರೂ ರೈತರು ಕೂಡಿಸ್ಬೇಕು ಅಂತಂದರೆ ಆ ಬೋರನ್ನು ಮೋಟ್ರನ್ನು ಮೇಲೆ ಎತ್ತಿ ಬಂದು ಮತ್ತು ಆ ಕೇಬಲನ್ನು ಹಾಕಬೇಕು. ಇದರಿಂದಾಗಿ ರೈತರಿಗೆ ಮತ್ತಷ್ಟು ಸಾಲದ ಹೊರೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸದ್ಯ ರೈತರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆ ಆಗಿದೆ ಇಲ್ಲಿ? ಏನು ಸಮಸ್ಯೆ ಸರ, ಈಗ ನಮ್ಗೆ ಅಲ್ಲಿ ಇಲ್ಲೇ ಬಡ್ಡಿ ಸಾಲ ತೊಗೊಂಬಂದು ಬೇಸಾಯ ಮಾಡ್ತೀವಿ ಸರ. ಬೇಸಾಯ ಮಾಡಿದ್ರೆ ಮುಂಗಾರಿ ಮಳೆ ಒಂದು ಕೈ ಕೊಡ್ತಾರೆ. ಮುಂಗಾರಿ ಮಳೆ ಕೈ ಕೊಟ್ಟಿನ ಬಳಿಕ ನಾವು ಬೋರ್ವೆಲ್ಲರ ಚಲೋ ಮಾಡ್ಕೋಬೇಕು ಅನ್ನೋದ್ರೆ ಸರ ಒಂದು 15-20 ದಿನ ಬಿಡೋದು ಮತ್ತು ಕಟ್ ಮಾಡೋದು, ಈ ಥರ ಸ್ಟಾರ್ಟರ್ ಬಿಚ್ಕೊಂಡು ಹೋಗೋದು, ಸ್ಪ್ರಿಂಕ್ಲರ್ ಪೈಪ್ ಒಯ್ಯೋದು, ಸ್ಪ್ರಿಂಕ್ಲರ್ ಪೈಪಿನ ಮ್ಯಾಗಿನೂ ಆ ಚಂಡಿ ಕಟ್ ಮಾಡಿ ಅವ್ರಿಗೆ ಏನು ಉಪಯೋಗ ಬೇಕಂತ ಅವ್ನು ತೊಗೊಂಡು ಕೆಡಿಸ್ಕೊಂಡು ನಮ್ಗೆ ಈ ಥರ ಒಯ್ಯಾಕೆ ಹಚ್ಚಾರ ಸರ್ ಅವರು. ಭಾಳ ಖರ್ಚು ಬರೋದು ಸರ್. ಅದು ಭಾಳ ಖರ್ಚು ಬಂದಿದೆ ಸರ್. ಕೆಲವು ಕಡೆ ನಮ್ಗೆ ಹೋಗೋ ಬೇಡ ಅಂತೇಳಿ ಬಿಡೋ ಸ್ಟೇಜ್ನಾಗ ನಾವು ರೈತರು ಯಾವುದರ ಒಂದು ಸಮಸ್ಯೆ ಬಗೆಹರಿಸ್ಬೇಕಂದ್ರೆ, ನೀರು ಹಾಸ್ಬೇಕಂದ್ರೆ ಮಳೆ ಹೋದಾಗ ಈ ಟೈಪ್ ಮಾಡಕ್ಕೆ ಹಚ್ಚಾರ ಸರ್. ಕರೆಂಟ್ ಕಾಡೋದೊಂದು ಸರ 7 ತಾಸು ಕರೆಂಟ್ ಕೊಡ್ರಿ ಸರ್. ಈಗ 7 ತಾಸ್ನ್ಯಾಗ 1 ತಾಸು ಕರೆಂಟಿನ ಕಡಿಮೆ ಮಾಡ್ಯಾರ ಸರ್. 7 ತಾಸ್ನ್ಯಾಗ 1 ತಾಸು ಕರೆಂಟ್ ಕಡಿಮೆ ಮಾಡಿರಿ ಸರ್. 6 ತಾಸು ಕೊಡಕ್ಕೆ ಹಚ್ಚಾರ. 6 ತಾಸ್ನ್ಯಾಗ ಇಲ್ಲಿ ನಾವು ಸಾಲು ನೀರು ಬಿಡ್ಬೇಕು ಸರ. ಆ ಸಾಲಿಗೆ ಅಲ್ಲಿ ಹೋಗಿ ಮುಟ್ಟೋದ್ರಾಗ ಕರೆಂಟ್ ಮತ್ತೆ ಹೋಗೋದು ಸರ. ಮತ್ತು ನಾವು ಹಿಂದ್ಲಿಂದ ಬಿಡೋದ್ರಾಗ ಮತ್ತೊಂದು ಸಲ ಕರೆಂಟ್ ಹೋಗೋದು ಸರ. 3-4 ಸಾಲು ದಿವಸಕ್ಕೆ ತೊಯ್ತವೆ ಸರ. ನಮ್ಗೆ ಯಾರು ಇಲ್ಲಿ ಮಟನೂ ನಮ್ಗೆ ಪರಿಹಾರ ಸಿಗೋಲ್ದು ರೈತರಿಗೆ ಸರ್. ಒಂದು ಕಡೆ ಮಳೆ ಕಾಟ, ಒಂದು ಕಡೆ ಕಳ್ಳರ ಕಾಟ, ಒಂದು ಕಡೆ ವಿದ್ಯುತ್ ಕಾಟ, ಈ ಥರ ಆದರೆ ಹೇಗೆ ಅಂತ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲೆ ಮಾಡಿದ ನಂತರ ಏನಾದರೂ ಕ್ರಮ ತೊಗೊಂಡ್ರೆ ಪೊಲೀಸರು ಬಂದು? ಈ ಒಂದು ಬೋರ್ನ ಹಾಕ್ಸಲಿಕ್ಕೆ ಎಷ್ಟು ಖರ್ಚಾಗುತ್ತೆ? 1 ಮೀಟ್ರಿಗೆ ಎಷ್ಟಿದೆ ಇದು? 400-500 ಫೂಟ್ ಹೊಡ್ಸೇವ್ರಿ ಇದನ್ನ. ಈಗ ಮತ್ತೆ ನೀರು ಕಮ್ಮಿ ಆದ ಮತ್ತೆ ಇಳಿಸೇವ್ರಿ. ಈಗ ಮತ್ತೆ ಇಳಿಸ್ಕೊಂತ 300 ಫೂಟ್ 400 ಫೂಟ್ 500 ಫೂಟ್ ಇಳಿಸೇವ್. ಈಗ ಅವನ್ನ ಕೇಬಲ್ ಮತ್ತೆ ಹೊಸ ಥರದ ಹಾಕೋದು ಮಾಡ್ಯಾವ. ಎಲ್ಲೆಲ್ಲಿ ಇರ್ತಾವೆ ಅಲ್ಲೆಲ್ಲಿಗೆ ಕಟ್ ಮಾಡ್ಕೊಂಡು ಹೊಂಟ್ರ. ನಾವು ಎಲ್ಲ ಪೊಲೀಸರ ಗಮನಕ್ಕೆ ಹೋದ್ರು ಯಾವುದು ಇವತ್ತಿಗೆ ಒಬ್ಬರು ಹಿಡ್ದವಪ್ಪ ಅಂತಂದಿಲ್ಲ ಅವ್ರು. ಎಷ್ಟು ಈಗ ರೈತರು ಕಳ್ಕೊಂಡಾಗ್ಯವ್ರು? ಈ ಬ್ಯಾಡಾಗಂದ್ರೆ ಒಂದು 100 ರೈತರು ಕಳ್ತಾನ ಆಗ್ಯಾವ್ರೀಗ. ಅವ್ರು ಏನು ಮಾಡ್ತಾರೆ, ಒಂದು ಏರಿಯಾಕ್ಕೆ ಮಾಡ್ತಾರೆ, ಒಂದು 6 ತಿಂಗಳು ಬಿಡ್ತಾರ, ಮತ್ತೊಂದು ಏರಿಯಾಕ್ಕೆ ಹೋಗ್ತಾರ. ಮತ್ತು ಆ ಏರಿಯಾದಾಗ ಮಾಡಿದಾಗ ಒಂದು 6 ತಿಂಗಳು ಬಿಡ್ತಾರೆ, ಮತ್ತೊಂದು ಏರಿಯಾಕ್ಕೆ ಹೋಗ್ತಾರ. ಇದೇ ಥರನೂ ಮಾಡ್ಕೊಂತ ಬಂದಾರ ಅವ್ರು. ಅದು ಮತ್ತು ಒಂದೊಂದು ಏರಿಯಾಕ್ಕೆ ಹೋಗೋದು ಜಟ್ ಕಳು ಮಾಡೋದು. ಅವು ನೋಟ್ ಮುರ್ಕೊಂಡು 250 ರೂಪಾಯಿಗೆ ಒಂದು ಸ್ಪ್ರಿಂಕ್ಲರ್ ಅದ, ಸ್ಟೀಲಿ ಹಿತ್ತಾಳಿದೆ, ಅದನ್ನ ಹೊಡ್ಕೊಂಡು ಒಯ್ದು ಬಿಡ್ತಾರೆ. ಅದನ್ನ ಮತ್ತು ಅವು ಕೊಳ್ಳಿ ನಾವು ಈಗ ಪ್ಲಾಸ್ಟಿಕ್ನ ಹಾಕಿ ಇಟ್ಟವೆ. ಅವ್ನು ಒಯ್ಯೋ ಸಂಬಂಧನ ಪ್ಲಾಸ್ಟಿಕ್ನ ಹಾಕಿವಿ. ಈಗ ಮತ್ತು ಏನು ಮಾಡ್ಬೇಕ್ರಿ? ಈಗ ಮತ್ತು ಹೆಂಗೆ ಬದುಕಬೇಕಲ್ಲ ನಾವು? ಈಗ ಈ ಥರ ಮಾಡಾಕ್ತಾರೆ. ಯಾರು ಕ್ರಮ ತೊಗೊಂಡಿಲ್ಲ ನೋಡ್ರಿ ಇದ್ರ ಬಗ್ಗೆ. ಯಾವ ಪೊಲೀಸರು ತೊಗೊಂಡಿಲ್ಲ, ಯಾರು ತೊಗೊಂಡಿಲ್ಲ. ನಾವೆಲ್ಲ ಕಂಪ್ಲೇಂಟ್ ಮಾಡೋದಾತ, ಅದೆಲ್ಲ ಮುಗಿಸೇವಿ. ಯಾರು ನಮ್ಗೆ ಇಷ್ಟು ದಿನ ಕಂಪ್ಲೇಂಟು ಕೊಟ್ಟವಿ, ಎಲ್ಲ ಮಾಡಿದರೆ ಯಾರು ಏನು ಮಾಡಿಲ್ಲ ನೋಡ್ರಿ. ಇದಿಷ್ಟು ಅಂದರೆ ಈ ಕರ್ಜಿ ಗ್ರಾಮದ ರೈತರ ಮಾತು. ಅಂದರೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನಾದರೆ ಬೋರ್ವೆಲ್ ಹಾಕಿಸ್ತೀವಿ, ಆದರೆ ಕಳ್ಳರು ಮಾತ್ರ ಈ ಒಂದು ಕೇಬಲನ್ನು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಾವು ಈ ಕುರಿತು ಪ್ರಕರಣವನ್ನು ದಾಖಲೆ ಮಾಡಿದರೂ ಕೂಡ ಪೊಲೀಸರು ಯಾವುದೇ ರೀತಿಯಿಂದ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ಹಾವೇರಿ.